ಹರಿಹರ ವೀರಮಲ್ಲು ವಜ್ರಗಳನ್ನು ಕದಿಯೋ ಒಬ್ಬ ಕಳ್ಳ. ಸೊ ಇವನಿಗೆ ಕೋಹಿನೂರು ಕದ್ದುಕೊಂಡು ಬರುವಂತಹ ಒಂದು ಸಿಚುವೇಶನ್ ಬರುತ್ತೆ ಆ್ಯಂಡ್ ಅದು ಡೆಲ್ಲಿಯಲ್ಲಿ ಇರುತ್ತೆ. ಅಲ್ಲಿಗೆ ಹೋಗೋ ಜರ್ನಿಯಲ್ಲಿ ಹರಿಹರ ವೀರಮಲ್ಲು ಹೇಗೆ ಹರಿಹರ ಊರು ಉದ್ಧಾರ ಮಲ್ಲು ಆದ ಅನ್ನೋದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಹರಿಹರ ವೀರಮಲ್ಲು, ಎ ಫಿಲ್ಮ್ ಬೈ ಜ್ಯೋತಿ ಕೃಷ್ಣ, ಸ್ಟಾರಿಂಗ್ ಪವನ್ ಕಲ್ಯಾಣ್ ಆ್ಯಂಡ್ ನಿಧಿ ಅಗರ್ವಾಲ್ ಇನ್ ಲೀಡ್ ರೋಲ್ಸ್. ಸಿನಿಮಾ ಅನೌನ್ಸ್ ಆಗಿ ಒಂದು 5 ವರ್ಷ ಆಯಿತು ಅಂತ ಅನ್ಕೋತೀನಿ. ನಿನ್ನೆ ಪೇಯ್ಡ್ ಪ್ರೀಮಿಯರ್ ಇತ್ತು, ನೋಡೋಣ ಏನು ಮಾಡಿದ್ದಾರೆ ಅಂತ ಹೋದೆ. ಯಪ್ಪ ಶಿವನೇ, ಚೆನ್ನಾಗಿಲ್ಲ ಸಿನಿಮಾ, ನಿಜವಾಗ್ಲೂ ಚೆನ್ನಾಗಿಲ್ಲ. ಕಾಟಾಚಾರಕ್ಕೆ ಸಿನಿಮಾ ಮಾಡೋದು ಅಂತ ಏನಾದರೂ ಡಿಸ್ಕಷನ್ಸ್ ಆದರೆ ಯು ಕ್ಯಾನ್ ಟೇಕ್ ದಿಸ್ ಫಿಲ್ಮ್ ಆ್ಯಸ್ ಎನ್ ಎಕ್ಸಾಂಪಲ್. ಒಂದು ನಿಮಿಷ ಇರಿ, ರಿವ್ಯೂಗಿಂತ ಮುಂಚೆ ಸೂ ಫ್ರಮ್ ಸೋ ಅನ್ನೋ ಒಂದು ಕನ್ನಡ ಹಾರರ್ ಕಾಮಿಡಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ವಾರ. ಅದಕ್ಕೂ ಪೇಯ್ಡ್ ಪ್ರೀಮಿಯರ್ ಇದೆ. ನಾನು ಬುಕ್ ಮಾಡಿದ್ದೀನಿ, ಸಿನಿಮಾ ನೋಡ್ತೀನಿ, ರಿವ್ಯೂ ಬರುತ್ತೆ. ಟ್ರೈಲರ್ ಇಷ್ಟ ಆಗಿದ್ರೆ ನಿಮಗೆ, ನೀವು ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಕೀರವಾಣಿ ಅವರ ಮ್ಯೂಸಿಕ್, ಜಸ್ಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಷ್ಟೇ. ಸಿನಿಮಾದಲ್ಲಿ ಚೆನ್ನಾಗಿರೋ ಸೀನ್ಸ್ ಅಥವಾ ಸೀಕ್ವೆನ್ಸ್ ಅಂತ ಯಾವುದೂ ಇರಲಿಲ್ಲ. ಇದ್ದಿದ್ರಲ್ಲಿ ಬೆಟರ್ ಅಂದರೆ ಆ ಒಂದು ಹುಲಿ ಮೇಕೆ ಕುಸ್ತಿ ಫೈಟ್ ಇತ್ತಲ್ಲ, ಅದು ಸ್ವಲ್ಪ ಬೆಟರ್ ಆಗಿತ್ತು ಆ್ಯಂಡ್ ಅದಕ್ಕೆ ಸ್ಕೋರ್ ಕೂಡ ಸಖತ್ತಾಗಿ ವರ್ಕ್ ಆಯಿತು. ಸೊ ಆಲ್ಮೋಸ್ಟ್ ಇಡೀ ಸಿನಿಮಾಗೆ ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಿದ್ದಿದೆ. ಇದು ಬಿಟ್ಟು ಇಡೀ ಸಿನಿಮಾನೇ ಕಷ್ಟ ಆಯಿತು ಅಂತ ಹೇಳ್ತೀನಿ. ಸ್ಟೋರಿ, ಆ ಡೆಡ್ ಸ್ಕ್ರೀನ್ ಪ್ಲೇ, ಆ ರುಟೀನ್ ತೆಲುಗು ಟೆಂಪ್ಲೇಟ್ ನರೇಷನ್, ವರ್ಸ್ಟ್ ಪ್ರೆಸೆಂಟೇಷನ್, ಕಣ್ಣು ಕುಕ್ಕೋ VFX ಆ್ಯಂಡ್ ಮೇಕಿಂಗ್. ಸಿನಿಮಾದಲ್ಲಿ ಇರೋ ಕಥೆನೇ ತುಂಬ ಚಿಕ್ಕದು. ಅಂಥದ್ರಲ್ಲಿ ಒಂದು ಸೀನ್ ಕೂಡ ಸಿನಿಮಾ ನೋಡೋ ಇಂಟ್ರೆಸ್ಟ್ನ ಕ್ಯಾರಿ ಮಾಡಲ್ಲ. ಜಸ್ಟ್ ರ್ಯಾಂಡಮ್ ಆಗಿ ಸೀನ್ಸ್ನ ಹಾಕ್ಕೊಂಡು ಹೋಗಿದ್ದಾರೆ. ಸ್ಪೆಷಲಿ ಫಸ್ಟ್ ಹಾಫಲ್ಲಿ ಹೀರೋಗೆ ಗಡ್ಡ ಮೀಸೆನ ಕವರ್ ಮಾಡೋದಕ್ಕೆ 1 ಮಂತ್ ಆಫ್ಟರ್ ಅಂತೆಲ್ಲ ತೋರಿಸ್ತಾರೆ. ಲೈಕ್ ಸೀರಿಯಸ್ಲಿ, ಗೊತ್ತು ಸಿನಿಮಾ ತುಂಬ ಡಿಲೇ ಆಗಿದೆ, ಕಂಟಿನ್ಯೂಟಿಗಳು ಹೊಡೆಸ್ಕೊಂಡಿದೆ ಅಂತ, ಬಟ್ ಈ ಥರ ಅದನ್ನು ಕವರ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಇವರು ಆಡಿಯನ್ಸ್ನ ಡಂಬ್ ಅಂದ್ಕೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಫ್ಯಾನ್ಸ್ನ ಮಾತ್ರ ಊರು ದಡ್ಡನ ಮಕ್ಕಳು ಅಂತ ಅಂದ್ಕೊಂಡಿದ್ದಾರೆ. ಪಕ್ಕ ಆ ಥರ ಅಂದ್ಕೊಂಡೇ ಈ ಸಿನಿಮಾ ಮಾಡಿರೋದು. ಕಥೆನೇ ತುಂಬ ಚಿಕ್ಕದು. ಅಟ್ಲೀಸ್ಟ್ ಅದರ ಸೈಡ್ ತೋರಿಸ್ಕೊಂಡು ಹೋಗಿದ್ರು ಕೂಡ ಸಾಕಾಗೋದು, ಒಂದು ಆ್ಯಾವ್ರೇಜ್ ಸಿನಿಮಾ ಆಗಿ ನಿಲ್ಲೋದು. ಬಟ್ ಇಲ್ಲಿ ಫ್ಯಾನ್ ಸರ್ವಿಸ್ ಮಾಡೋಕ್ಕೆ ಹೋಗಿದ್ದಾರೆ. ಪವನ್ ಕಲ್ಯಾಣ್ ಅವರ ಪೊಲಿಟಿಕಲ್ ಕೆರಿಯರ್ಗೆ ಸೂಟ್ ಆಗೋ ಥರ ಸೀನ್ಸ್ನ ತೋರಿಸ್ಕೊಂಡು, ಡೈಲಾಗ್ಸ್ ಹೇಳ್ಕೊಂಡು, ಕತೆಗೂ ಆ ಕ್ಯಾರೆಕ್ಟರ್ಗೂ ಅದ್ರ ಮಧ್ಯೆ ಬರೋ ಈ ಸೀನ್ಸ್ಗಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಜಸ್ಟ್ ರ್ಯಾಂಡಮ್ ಆಗಿ ಹಾಕ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ನನಗೊಂದು ತುಂಬ ಇರಿಟೇಟ್ ಮಾಡಿದ ವಿಚಾರ ಏನಂದರೆ, ಈ ರುಟೀನ್ ತೆಲುಗು ಟೆಂಪ್ಲೇಟ್ ನರೇಷನ್. ಹೀರೋ, ಅವನಿಗೊಂದು ಹೀರೋಯಿನ್ನು, ಅವರಿಬ್ಬರ ಮಧ್ಯೆ ಲವ್ ಟ್ರ್ಯಾಕು, ಆ ಸಾಂಗ್ಸು, ಬರೀ ಸಾಂಗ್ಸ್ ಅಲ್ಲ, ಐಟಮ್ ಸಾಂಗ್ಸು. ಆಮೇಲೆ ಹೀರೋ ಅಕ್ಕಪಕ್ಕದಲ್ಲಿ ಕಾಮಿಡಿ ಮಾಡೋಕೆ ಒಂದಷ್ಟು ಜನ, ಹೀರೋ ಒಬ್ಬ ಸೇವಿಯರ್ ಆಗೋದು. ಸೆಕೆಂಡ್ ಹಾಫಲ್ಲಂತೂ ಊರು ಉದ್ಧಾರ ಮಾಡೋದೇ ಸಿನಿಮಾ ಆಗೋಗಿದೆ. ಹೇಳೋಕೆ ಶುರು ಮಾಡಿದ ಕಥೆನೇ ಏನೋ, ಹೀರೋ ಮೋಟಿವೇಶನ್ನೇ ಏನೋ, ಅದ್ರ ಕಡೆ ಯೋಚನೆನೂ ಮಾಡಲ್ಲ. ಒಂದಷ್ಟು ಪೊಲಿಟಿಕಲ್ ಐಡಿಯಾಲಜೀಸ್ ಇರೋ ಸೀನ್ಸ್ಗಳನ್ನು ಹಾಕ್ಕೊಂಡು ಇಡೀ ಸಿನಿಮಾ ತುಂಬ ಆಟ ಆಡಿದ್ದಾರೆ. ಆ್ಯಂಡ್ ಕಣ್ಣು ಕುಕ್ಕೋ VFX. ಯಪ್ಪ, ಸೆಕೆಂಡ್ ಹಾಫಲ್ಲಂತೂ ನಿಜವಾಗ್ಲೂ ತುಂಬ ವರ್ಸ್ಟಾಗಿ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ. ಒಂದೇ ಒಂದು ಫ್ರೇಮ್ ಕೂಡ ರಿಯಲಿಸ್ಟಿಕ್ ಫೀಲ್ ಕೊಡೋದಿಲ್ಲ. ಕುದುರೆ ಮೇಲೆ ಹೋಗುವಾಗ ಅಕ್ಕಪಕ್ಕದಲ್ಲಿರೋದೆಲ್ಲ ಫಾಸ್ಟಾಗಿ ಮೂವ್ ಆಗ್ತಾ ಇರುತ್ತೆ, ಕುದುರೆ ಮಾತ್ರ ಸ್ಲೋ ಮೋಷನಲ್ಲಿರುತ್ತೆ. ಎಷ್ಟು ಡಂಬಾಗಿದೆ ಅಂದರೆ ನಿಜವಾಗ್ಲೂ ಯಪ್ಪ. ಆ ಕ್ಲೈಮ್ಯಾಕ್ಸ್ ಬಗ್ಗೆ ಎಷ್ಟು ಕಮ್ಮಿ ಮಾತಾಡ್ತೀವೋ ಅಷ್ಟು ಒಳ್ಳೆಯದು. ಇನ್ನು ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದರೆ ಅದು ಕೂಡ ಚೆನ್ನಾಗಿಲ್ಲ. ಪವನ್ ಕಲ್ಯಾಣ್ ಅವರಂತೂ ಸಿನಿಮಾದಲ್ಲಿ ಬಾಯೇ ಬಿಟ್ಟಿಲ್ಲ, ಬರೀ ಮೂಗಲ್ಲೇ ಮಾತಾಡೋರೆ, ಮೂಗಲ್ಲೇ ಡಬ್ಬಿಂಗ್ ಮಾಡೋರೆ, ಒಂದೇ ಎಕ್ಸ್ಪ್ರೆಷನ್ ಸಿನಿಮಾ ಪೂರ್ತಿ. ಇನ್ನು ಸೇಮ್ ಬಾಬಿ ಡಿಯೋಲ್ ಅವ್ರದ್ದು ಕೂಡ ಒಂದೇ ಎಕ್ಸ್ಪ್ರೆಷನ್, ಶುರು ಆದಾಗಿಂದ ಕೊನೆವರೆಗೂ. ಬರೋದೇ ಒಂದು 2-3 ಕಡೆ ಬರ್ತಾರಷ್ಟೇ, ಆ ಬಂದಾಗಲೂ ಕೂಡ ಒಂದೇ ಎಕ್ಸ್ಪ್ರೆಷನ್. ಇನ್ನು ನಿಧಿ ಅಗರ್ವಾಲ್ ಅವ್ರಿಗೆ ಹಾಕಿರೋ ಮೇಕಪ್ಪಿಂದ, ಆ ಒಂದು ಎಫೆಕ್ಟ್ಸಿಂದ ಅವ್ರ ಫೇಸಲ್ಲಿ ಎಕ್ಸ್ಪ್ರೆಷನ್ಸ್ ಕಾಣಿಸೋದೇ ಇಲ್ಲ. ಅಲ್ಲ, ಪಾರ್ಟ್ 1 ಹೇಳೋಕ್ಕೇನು ಕತೆ ಇಲ್ಲ, ಸಾರಿ ಸ್ವಲ್ಪ ಕತೆ ಇತ್ತು, ಅದನ್ನು ಹೇಳಿಲ್ಲ. ಇನ್ನು ಪಾರ್ಟ್ 2 ಎಲ್ಲ ಅನೌನ್ಸ್ ಮಾಡ್ಕೊಂಡು ಕೂತ್ಕೊಂಡವ್ರೆ. ಚಾನ್ಸೇ ಇಲ್ಲ ಗುರು, ಅದು ಬರಲ್ಲ. ನಮ್ಮ ಮನೆ ದೇವರಣೆಗೂ ಅದು ಬರಲ್ಲ. ಸೊ ಓವರಾಲಾಗಿ ಹೇಳಬೇಕಂತಂದರೆ ಸಿನಿಮಾ ಚೆನ್ನಾಗಿಲ್ಲ, ನನಗಿಷ್ಟ ಆಗಲಿಲ್ಲ. ಇಟ್ಸ್ ಅ ಬ್ಯಾಡ್ ಫಿಲ್ಮ್. ಸೊ ಇದಿಷ್ಟೇ ನನಗೆ ಈ ಸಿನಿಮಾ ನೋಡಿ ಹೇಳಬೇಕನ್ಸಿದ ವಿಚಾರಗಳು. ನೀವು ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.